ನಮಸ್ಕಾರ. ನಮ್ಮ ಜೊತೆಗೆ ಗದಗ ಜಿಲ್ಲೆಯ ಮುಳಗುಂದ ಗ್ರಾಮದ ಮಂಗಳಾ ನೀಲಗುಂದ ಅವರು ಇದ್ದಾರೆ. ಅವರು ಕೂಡ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದಂಥವರು. ಇವತ್ತು ಭೂಮಿ ಸಂಸ್ಥೆ ನೀಡುವಂಥ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ. ಅವರು ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ನಮಸ್ಕಾರ ಮೇಡಮ್. ಮೇಡಮ್, ಈಗ ಪ್ರಶಸ್ತಿ ಬಂದಿದೆ. ಮುಳಗುಂದ ಅತ್ಯಂತ ಇತಿಹಾಸ ಪ್ರಸಿದ್ಧವಾದಂಥ ನಗರ, ಒಂದು ಗ್ರಾಮ. ಸೊ ಇಲ್ಲಿಂದ ಬಂದಿದ್ದಾರೆ, ಏನು ಅನಿಸ್ತಾ ಇದೆ ಈ ಪ್ರಶಸ್ತಿ ಬಂದಿದ್ದಕ್ಕೆ? ತುಂಬ ಖುಷಿ ಆಗ್ತದೆ ಸರ್. ನಮ್ಮಂಥ ಮಹಿಳೆಯರನ್ನ ಎಲೆಮರೆಯಾದಂಥವ್ರನ್ನ ಹುಡುಕಿ ತಂದು ಈ ಒಂದು ಭೂಮಿ ಸಂಸ್ಥೆ ಮತ್ತು ಸ್ಯಾಕ್ರೆಡ್ ಸಂಸ್ಥೆಯವರು ಈ ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಒಂದು ಖುಷಿ. ಆಮೇಲೆ ಇದು ಎಲ್ಲ ರೈತ ಮಹಿಳೆಯರಿಗೂ ಸಲ್ಲಬೇಕು ಅಂತ ನಾನು ಅನಿಸಿಕೆ. ನೀವು ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಏನೆಲ್ಲ ಮಾಡ್ತಾ ಇದ್ದೀರಾ? 12 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇನೆ. ಏನೆಲ್ಲ ಬೆಳೀತಾ ಇದ್ದೀರಾ? ಈಗ ನಾವು ಕಡ್ಲಿ, ಜೋಳ, ಮೆಣಸಿನಕಾಯಿ, ಹತ್ತಿ, ಗೋವಿನ ಜೋಳ ಇವನ್ನೆಲ್ಲ ಬೆಳೀತಾ ಇದ್ದಾರೆ. ಇದ್ರ ಜೊತೆಗಿನ ಕೃಷಿ ಜೊತೆಗಿನ ಕೃಷಿಯೇತರ ಚಟುವಟಿಕೆನೂ ಮಾಡ್ತಾ ಇದ್ದಾರೆ ನಾವು. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ. ಆಮೇಲೆ ಇದ್ರ ಜೊತೆಗೆ ನಾವು ಬೆಳೆದಂತಹ ಮೆಣಸಿನಕಾಯಿಯನ್ನ ಮೌಲ್ಯವರ್ಧನೆ ಮಾಡಿ ಪುಡಿ ಮಾಡಿ ಮಾರಾಟ ಮಾಡ್ತೀವಿ. ಅಂದ್ರೆ ರೈತರು ನಾವು ಬೆಳೆದಂಥ ಬೆಳೆಯನ್ನು ಡೈರೆಕ್ಟ್ ಮಾರೋದಕ್ಕಿಂತ ಅದನ್ನ ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಹೆಚ್ಚಿಗೆ. ಇವನ್ ನಾವು ನಮ್ದು 4-5 ಆಕಳ ಇರಲಿ, ಅದೇ ಆಕಳದನ್ನು ನಾವು ಏನಂದ್ರೆ ತುಪ್ಪ ಮಾಡಿ ಮಾರೋದಾಗಿರಲಿ, ಪನ್ನೀರ್ ಮಾಡಿ ಮಾರೋದಾಗಿರಲಿ, ಈ ಥರ ಮಾಡಿದಾಗ ಮಾತ್ರ ನಮಗೆ ಲಾಭ ಸಿಗುತ್ತೆ. ಈ ಒಂದು ಎಲ್ಲ ವಿಭಾಗದಲ್ಲಿ ನನಗೆ ನೋಡಿ ಈ ಒಂದು ಅವಾರ್ಡ್ ಕೊಟ್ಟರು ಭಾಳ ಖುಷಿ. ಕೃಷಿ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಈಗ ಆತಂಕ ಇದೆ. ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ಕೃಷಿಯಿಂದ ಲಾಭ ಇಲ್ಲ, ಬೇರೆ ಸಿಟಿಗಳಿಗೆ ಹೋಗುವಂಥದ್ದು. ಅದರಲ್ಲಿ ಯುವ ಜನಾಂಗ ಎಲ್ಲ ಸಿಟಿಗೆ ಹೋಗ್ತಾ ಇರೋದು, ಕೃಷಿ ಬಿಡ್ತಾ ಇದ್ದಾರೆ. ಅವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ನೋಡ್ರಿ, ಈಗ ನಾವು ಬೇರೆಯವ್ರ ಕಡೆ ಕೆಲಸ ಮಾಡೋದಕ್ಕಿಂತ ನಾವು 4 ಜನಕ್ಕೆ ಕೆಲಸ ಕೊಡೋದು ಬಹಳ ಮುಖ್ಯ. ನಾವು ಆಳಾಗಿ ದುಡಿ ಅರಸನಾಗಿ ಉಣ್ಣೋ ಅಂತಕ್ಕಂಥ ಒಂದು ಯುಕ್ತಿ ಇದೆ ರೀ. ಆ ಪ್ರಕಾರ ನಾವು ನಮ್ದ ಹೊಲ ಇದ್ದಾಗ ಬೇರೆ ಕಡೆಗೆ ಹೋಗಿ ನೌಕರಿ ಮಾಡೋದಕ್ಕಿಂತ ನಾವು ನಮ್ದ್ರೊಳಗೆ ಕೆಲಸ ಮಾಡಿಕೊಂಡು ನಮ್ದ ಬೆಳೆ ಬೆಳ್ಕೊಂಡು ನಾವು ಅದನ್ನು ಒಳ್ಳೆ ಉತ್ತಮ ಬೆಳೆ ಬೆಳ್ಕೊಂಡು ಊಟ ಮಾಡೋದ್ರಿಂದ ಏನು ನೆಮ್ಮದಿ ಐತಿ. ಆಮೇಲೆ ನಾವು ಕುಟುಂಬದಲ್ಲಿ ಎಲ್ಲ ನೆಮ್ಮದಿಯಿಂದ ಬದುಕ್ಬೋದು. ಆಮೇಲೆ 4-5 ಮಂದಿಗೆ ನಮ್ಗೆ ಕೆಲಸನೂ ಕೊಡ್ಬೋದು. ಇದಕ್ಕೋಸ್ಕರ ಆಮೇಲೆ ನಾವು ಎಲ್ಲರೂ ಹೊಲ ಬಿಟ್ಟಾಗ ಮುಂದೆ ಅದನ್ನು ಅನ್ನ ಬೆಳೆಯೋರು ಯಾರು? ಅದಕ್ಕೋಸ್ಕರ ರೈತರು ಆದಷ್ಟು, ಯುವ ರೈತರು ನಾವು ಈ ಒಂದು ಕೃಷಿ ಕಡೆಗೆ ಒತ್ತು ಕೊಡಬೇಕು. ಆದಷ್ಟು ನೌಕರಿ ಹೋಗೋದನ್ನ ತಮ್ಮ ಹೊಲ ಇದ್ರೆ ಹೊಲ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು BSc ಅಗ್ರಿ ಓದಿದ್ರು ನಾನು ನೌಕರಿ ಹೋಗಲಿಲ್ಲ, ಕೃಷಿಯನ್ನ ಮಾಡ್ತಾ ಇದ್ದೇನೆ. ಓಕೆ, BSc ಅಗ್ರಿ ಓದಿ ಕೃಷಿ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಈಗ ಭೂಮಿ ಸಂಸ್ಥೆ ಈಗ ಡಿಜಿಟಲ್ ಅಗ್ರಿ ಪ್ಲ್ಯಾಟ್ಫಾರ್ಮ್ ಅಂತ ಮಾಡಿದ್ದಾರೆ. ಈಗ ಆನ್ಲೈನಲ್ಲೇ ರೈತರನ್ನ ಹುಡುಕಿ, ರೈತರ ಬೆಳೆದಂಥ ಹಣ್ಣು ತರಕಾರಿ ತೊಗೊಂಬಂದು ಅದನ್ನು ನಗರಗಳಿಗೆ ಸಪ್ಲೈ ಮಾಡಿ, ಅದ್ರ ಜೊತೆಗೆ ರೈತರಿಗೆ ಐ ಸಪೋರ್ಟ್ ಫಾರ್ಮರ್ ಅನ್ನೋಂಥದ್ದು ಮಾಡಿದ್ದಾರೆ. ಮತ್ತು ಇದೇ ಮೊದಲ ಬಾರಿಗೆ ರೈತರನ್ನ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಊರಿಂದ ಕರೆಸಿ ಬೆಂಗಳೂರಲ್ಲಿ ಪ್ರಶಸ್ತಿ ಕೂಡ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮಗೇನು ಅನಿಸುತ್ತೆ? ಇದು ಏನಂದ್ರೆ ರೈತರಿಗೆ ಒಂದು ಪ್ಲಾಟ್ಫಾರ್ಮ್ ಇದ್ದಂಗೆ ರೀ. ಈಗ ಇದು ಏನು ಮಾಡಿದ್ರೆ ಕನೆಕ್ಟ್ ಮಾಡಿದ್ರಿ ಯಾರ್ಯಾರಿಗೆ, ರೈತರಿಗೆ ಮತ್ತು ಗ್ರಾಹಕರಿಗೆ. ಅಂದರೆ ಡೈರೆಕ್ಟಾಗಿ ನಾವು ಮಿಡ್ಲ್ ಮ್ಯಾನ್ ಇಲ್ದನೆ ಏನು ಮಾಡ್ಬೋದು ಅಂತಂದ್ರೆ ಈ ಡಿಜಿಟಲ್ ಒಂದು ಇದರ ಮುಖಾಂತರ ನಾವು ಬೆಳೆದಂಥ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ಬೋದು. ಇದು ಒಂದು ಈ ಸಂಸ್ಥೆ ನಮ್ಗೆ ಅದು ಬಹಳ ಸಹಕಾರಿ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಈ ಮುಳಗುಂದ ಅಂತ ಬಂದಾಗ ಅಲ್ಲಿ ಕೃಷಿಗೆ ಎಷ್ಟು ಅನುಕೂಲಕರವಾದ ವಾತಾವರಣ ಇದೆ. ಈಗ ಭಾಳಷ್ಟಲ್ಲಿ ನೀರಾವರಿ ಇಲ್ಲ, ಒಣ ಬೇಸಾಯ ಇದೆ. ಸೊ ಅದರಿಂದ ಯಾವ ಥರದ ಬೆಳೆಗಳನ್ನು ಬೆಳಿಬೇಕು, ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು? ಈಗ ನೋಡ್ರಿ, ನಾವು ಕೃಷಿಯನ್ನು ಬರೀ ನೀರಾವರಿ ಇದ್ರ ಅಂತ ಅಲ್ರಿ. ಈಗ ನಮ್ದು ಮೆಲ್ಜಿಮ್ ರೇನ್ಫೆಡ್ ಏರಿಯಾ ಇರೋದ್ರಿಂದ ನಾವು ಅದಕ್ಕೆ ಅನುಕೂಲ ಆಗ್ತದೆ ಅಂತ. ಈಗ ಕುರಿ ಸಾಕಾಣಿಕೆ ಇರ್ಬೋದು ರೀ. ಈಗ ನಾನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಅಂದ್ರೆ ಕೃಷಿ ಹೊಂಡ ಮಾಡಿ ನಾವು ಜಲ ಸಂರಕ್ಷಣೆ ಮಾಡಿಕೊಂಡು ಅಂದ್ರೆ ವಾಟರ್ ಹಾರ್ವೆಸ್ಟ್ ಮಾಡಿಕೊಂಡು ಅದನ್ನು ಸಂರಕ್ಷಣೆ ಮಾಡ್ಕೊಂಡು ನಾವು ಫೆಬ್ರವರಿ ಮಾರ್ಚ್ ತನಕನೂ ನಾವು ನೀರನ್ನು ಸಂರಕ್ಷಣೆ ಮಾಡಿಟ್ಕೋಬೋದು. ಈ ಥರ ಮಾಡ್ಕೊಂಡಾಗ ಮಾತ್ರ ನಾವು ಎನಿಮಲ್ಸನ್ನು ಸಾಕೊಂಡು ಅದನ್ನು ಆದಾಯವನ್ನು ಗಳಿಸ್ಬೋದು ರೀ. ಅಂದ್ರೆ ನಾವು ಈಗ ಮುಂಗಾರಿನ ಕಡ್ಲೆ ಹಾಕ್ತೇವೆ ರೀ. ಬಟ್ ನಮಗೇನಂತಂದ್ರೆ ಇದು ವರ್ಷದ ಇಡೀ ನಮಗೆ ಬೆಳೆ ಬೆಳಕಾಗಂಗಿಲ್ಲ. ಒಂದು ಪೀಕ್ ಹಾಕಕ್ಕಾಗತ್ತೆ ರೀ, ಇನ್ನೊಂದು ಪೀಕ್ ಹಾಕಕ್ಕಾಗಲ್ಲ. ಆ ಟೈಮ್ನ ನಾವು ಎನಿಮಲ್ಸನ್ನು ಸಾಕೋಬೋದು ರೀ. ಈ ಥರ ಮಾಡ್ಕೊಂಡಾಗಿಂದ ನಮ್ಮ ಆದಾಯನ ಹೆಚ್ಚಿಗೆ ಮಾಡ್ಕೋಬೋದು. ಒಬ್ಬ ಮಹಿಳೆಯಾಗಿ, ಯಾಕಂದರೆ ಕೃಷಿ ಕೂಡ ಪುರುಷ ಪ್ರಧಾನ ಒಂದು ಕ್ಷೇತ್ರ ಅಂತ ಇದೆ. ನೀವು ಒಬ್ಬ ಮಹಿಳೆಯಾಗಿ ಈ ಕೃಷಿ ಕ್ಷೇತ್ರದಲ್ಲಿ ಇಷ್ಟೊಂದು ಸಾಧನೆಯನ್ನು ಮಾಡಿದ್ದೀರಾ. ಏನು ಅನಿಸುತ್ತೆ? ಹೆಚ್ಚು ಹೆಚ್ಚು ಮಹಿಳೆಯರು ಈ ಕ್ಷೇತ್ರಕ್ಕೆ ಬರಬೇಕಂತ ತಾವು ಹೇಳ್ತೀರಾ? ಹೌದ್ರಿ. ಇದು ಈ ಕ್ಷೇತ್ರದೊಳಗೆ ಅಂದ್ರೆ ಏನಾಯ್ತಂದ್ರೆ ಮನ್ಯಾಗ ಗಂಡ್ಮಕ್ಳು ಏನು ಮಾಡ್ತಾರಂದ್ರೆ ಹೊಲ ಹೊಡಿತಾರ, ಬಿತ್ತಾರ, ಎಲ್ಲ ಮಾಡ್ತಾರೆ. ಬಟ್ ಅದನ್ನು ಮೌಲ್ಯವರ್ಧನೆ ಮಾಡೋ ಕೆಲಸ ನಾವು ಹೆಣ್ಮಕ್ಳು ಮಾಡಿದಾಗ ಸಕ್ಸಸ್ಸನ್ನು ಕಾಣ್ತೇವೆ. ಅಂದ್ರೆ ಒಂದು ನಾಣ್ಯದ 2 ಮುಖ ಇದ್ದಂಗೆ ಗಂಡ ಹೆಂಡತಿ ದುಡ್ದಾಗ ಮಾತ್ರ ಇದು ಸಾಧ್ಯ ಐತಿ. ಅದಕ್ಕೆ ಹೆಣ್ಮಕ್ಳು ಆದಷ್ಟು ಹೆಚ್ಚು ಉದ್ಯಮದ ಕಡೆಗೆ ನಾವು ಲಕ್ಷ್ಯ ಕೊಡಬೇಕು. ಆಮೇಲೆ ಮೌಲ್ಯವರ್ಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಮ್ದು ಊರಲ್ಲಿ ಈಗ ಕೆಲವೊಬ್ರು ರೊಟ್ಟಿ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ, ಉಂಡಿ ಮಾಡ್ತಾರೆ. ಈ ಥರ ನಾವು ಬೆಳೆದಂಥ ಬೆಳೆ, ಈಗ ನಾನು ಖಾರದ ಪುಡಿ ಮಾಡ್ತೀನಿ, ಮಸಾಲ ಖಾರ ಮಾಡ್ತೀನಿ. ಬರೀ ಮೆಣಸಿನಕಾಯಿ ಮಾರಿದ್ರೆ ಏನಾಗುತ್ತೆ, ಕಡಿಮೆ ರೇಟಿಗೆ ಹೋಗುತ್ತೆ. ಅದನ್ನು ನಾವು ಖಾರ ಪುಡಿ ಮಾರಿ ಮತ್ತು ಮಸಾಲ ಖಾರ ಮಾರಿದಾಗ ಅದರ ಮೌಲ್ಯವರ್ಧನೆ ಮಾಡಿದಾಗ ಅದ್ರ ರೇಟ್ನ ಹೆಚ್ಚಿಗೆ ಆಗುತ್ತೆ. ಹೀಗಾಗಿ ನಾವು ಹೆಣ್ಮಕ್ಳು ಆದಷ್ಟು ಮೌಲ್ಯವರ್ಧನೆ ಕಡೆ ಗಮನ ಕೊಡಬೇಕು. ಅಂದಾಗ ಅದರ ಡಬಲಿಂಗ್ ದ ಫಾರ್ಮರ್ ಇನ್ಕಮ್ ಅಂದರೆ ಇದರಲ್ಲೇ ಇರೋದ್ರಿ ಸರ್. ಅಂದರೆ ನಾವು ಬೆಳೆದ ಬೆಳೆಗಳನ್ನು ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು. ಅದಕ್ಕೆ ನಾವು
ಹೆಣ್ಮಕ್ಳು ಸಾಥ್ ಕೊಟ್ಟಾಗ ಮಾತ್ರ ಇದು ಸಾಧ್ಯ ಐತಿ. ಮೇಡಮ್, ಈಗ ಈ ಕಾರ್ಯಕ್ರಮಕ್ಕೆ ನೀವು ಮುಳುಗುಂದಿಂದ ಬೆಂಗಳೂರವರೆಗೂ ಬಂದಿದ್ದೀರಾ. ಭೂಮಿ ಸಂಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ ನಿಮ್ಗೆ ಟ್ರಾನ್ಸ್ಪೋರ್ಟ್ ಅದರ ವ್ಯವಸ್ಥೆ ಬಗ್ಗೆ ತಾವೇನು ಹೇಳ್ತೀವಿ? ಇಲ್ಲ ಸರ್, ಭಾಳ ಚೆನ್ನಾಗಿ ನಮಗೆ, ಯಾಕಂದರೆ ಈಗ ಒಂದು ವಾರದ ಮುಂಚೆನೇ ನಮಗೆ ಫೋನ್ ಮಾಡಿದ್ರು, ಮೇಡಮ್ ನೀವು ಹಿಂಗೆ ಸೆಲೆಕ್ಟ್ ಆಗಿದ್ದೀರಿ, ನಿಮ್ಮದು 3-4 ವಿಭಾಗದಲ್ಲಿ ನಿಮ್ಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ, ನಿಮ್ಮ ಸಾಧನೆಗೆ ನಾವು ಬಹಳ ಇದ್ದೀವಿ, ನಿಮ್ಗೆ ನಾವು ಟ್ರೈನ್ ಬುಕ್ ಆಗಿರ್ಬೋದು, ಇಲ್ಲಾಂದ್ರೆ ಬಸ್ಸಿಗೆ ಬರೋದಾದ್ರೆ ನೀವು ಏನಾದರೂ ನಾವು ಬುಕ್ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಬಂದಮೇಲೆ ನಾಷ್ಟದ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ, ಇರೋದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಪ್ರತಿಯೊಬ್ಬರು ಒಂದು ಏನಂತಂದ್ರೆ ಕಾಳಜಿ ವಹಿಸಿ ನಮ್ಮನ್ನು ಇಲ್ಲಿಗೆ ಬರಮಾಡ್ಕೊಂಡು ಇದು ಒಂದು ಅವಾರ್ಡ್ ಕೊಡೋದಾಗಿರ್ಬೋದು, ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿಗಳನ್ನೆಲ್ಲ ಕರೆಸಿ ಒಂದು ಇಂಥ ದೊಡ್ಡ ವೇದಿಕೆಯಲ್ಲಿ ಈ ಸನ್ಮಾನ ಮಾಡಿದ್ರೆ ನನಗೆ ಭಾಳ ಖುಷಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಇದು ಮಂಗಳ ಕಿರಣ್ ನೀಲಗುಂದ್ ಅವರು, ಗದಗ ಜಿಲ್ಲೆಯ ಮುಳುಗುಂದ ಗ್ರಾಮದವರು. ಅವರು ಇವತ್ತು ಭೂಮಿ ಸಂಸ್ಥೆಯ ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು. ಅವರು ತಮ್ಮ ಅನುಭವನ ಅಂದ್ಕೊಂಡಿದ್ದಾರೆ. ಅವರು BSc ಅಗ್ರಿಯನ್ನು ಓದಿ ಕೃಷಿ ಕ್ಷೇತ್ರದಲ್ಲೇ ಅವರು ತೊಡಗಿಸ್ಕೊಂಡಿದ್ದಾರೆ. ಸಾಕಷ್ಟು ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಅದು ಕೇವಲ ಕೃಷಿ ಮಾತ್ರ ಅಲ್ಲ, ಅದ್ರ ಜೊತೆಗೆ ಪ್ರಾಣಿಗಳ ಸಾಕಾಣಿಕೆ, ಅದು ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಈ ರೀತಿಯ ಉಪ ಕಸುಬುಗಳನ್ನು ಮಾಡಿ ಇವತ್ತು ಕೃಷಿ ಕೂಡ ಭಾಳಷ್ಟು ಆದಾಯ ತರುವಂಥ ಒಂದು ಕ್ಷೇತ್ರ. ಮತ್ತು ಈ ಕ್ಷೇತ್ರದಿಂದ ಸ್ವಾವಲಂಬನೆಯಾಗಿ ನಾವು ಬದುಕ್ಬೋದು. ಒಂದು ಯಾವುದೇ ಒಬ್ಬರ ಅಂಡರಲ್ಲಿ ಕೆಲಸ ಮಾಡೋದರ ಬದಲಾಗಿ ನಾವೇ ಒಬ್ಬ ಸ್ವಾಭಿಮಾನಿ ಜೀವನವನ್ನು ನಡೆಸ್ಬೋದು ಮತ್ತು 4 ಜನಕ್ಕೆ ನಾವು ಕೂಡ ಕೆಲಸವನ್ನು ಕೊಡಬಹುದು ಅನ್ನುವಂಥದ್ದನ್ನು ಇವತ್ತು ಅವರು ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್.